ಶಿಗ್ಗಾವಿಯಲ್ಲಿ ಗೆಲುವಿನತ್ತ ಕಾಂಗ್ರೆಸ್ ದಾಪುಗಾಲಿಡ್ತಾ ಇದೆ. ಕಾಂಗ್ರೆಸ್ನ ಯಾಸಿರ್ ಪಠಾಣ್ಗೆ 14,000 ಲೀಡ್ ಅನ್ನ ಕೊಡಲಾಗಿದೆ. ಭರತ್ ಬೊಮ್ಮಾಯಿ ವಿರುದ್ಧ ಯಾಸಿರ್ ಪಠಾಣ್ಗೆ ಸಿಕ್ಕಿರುವಂತಹ ಲೀಡ್ ಪ್ರಮಾಣ ನೋಡಿ ಹ್ಯೂಜ್. ಶಿಗ್ಗಾವಿಯಲ್ಲಿ ಹೀಗಾಗಿ ಸತತ 6ನೇ ಬಾರಿ ಲಕ್ ಟ್ರೈ ಮಾಡಿದ ಬಳಿಕ ಫೈನಲಿ ಇಲ್ಲಿ ಕಾಂಗ್ರೆಸ್ ಗೆಲುವಿನ ನಗೆಯನ್ನ ಬೀರುವಲ್ಲಿ ಯಶಸ್ವಿ ಆಗ್ತಾ ಇದೆ. ಯಾಸಿರ್ ಪಠಾಣ್ ಅವರು ಲಾಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದ್ರು, ಸೋತ್ರು, 60,000 ಓಟ್ಗಳನ್ನು ತಗೊಂಡಿದ್ರು. ಬಟ್ ಈ ಸಲ ಯಾರ ವಿರುದ್ಧ ಸೋತ್ರು ಅವರ ಪುತ್ರನನ್ನೇ ಸೋಲಿಸೋ ಮೂಲಕ ಸೇಡು ತೀರಿಸಿಕೊಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಫಕೀರಯ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಫಕೀರಯ್ಯ, ಯಾಸಿರ್ ಪಠಾಣ್ ಅವರಿಗೆ ಮುನ್ನಡೆಗೆ ಕಾರಣ ಆದಂತಹ ಅಂಶಗಳೇನು, ಜನ ಏನ್ ಹೇಳ್ತಾ ಇದ್ದಾರೆ, ಸದ್ಯಕ್ಕೆ ಅಧಿಕೃತ ಘೋಷಣೆ ಯಾವಾಗ ಆಗುವಂತಹ ಸಾಧ್ಯತೆ ಇದೆ, ಏನೇನ್ ಡೀಟೇಲ್ಸ್ ಇದೆ? ಖಂಡಿತವಾಗ್ಲೂ ಮಮತಾ, ಈಗ ಬಿಜೆಪಿಯ ಭದ್ರಕೋಟೆಯನ್ನ ಕಾಂಗ್ರೆಸ್ ಇವತ್ತು ಛಿದ್ರ ಮಾಡಿ ಕಾಂಗ್ರೆಸ್ನ ಬಾವುಟವನ್ನ ಇವತ್ತು ನೆಟ್ಟಿರುವಂತದ್ದು. ಅದರಲ್ಲೂ ಕೂಡ ಮೊದಲು ಅಂದ್ರೆ 7 ಸುತ್ತಿನವರೆಗೂ ಕೂಡ ಬಿಜೆಪಿ ಮುನ್ನಡೆಯನ್ನ ಕಾಯ್ಕೊಂಡಿತ್ತು. ಅಂದ್ರೆ 500, 1000, 250 ಈ ರೀತಿಯಾದಂತಹ ಮುನ್ನಡೆಯನ್ನ ಕಾಯ್ಕೊಂಡಿತ್ತು. ತದನಂತರ ಏನು ಕಾಂಗ್ರೆಸ್ ಬರೋಬ್ಬರಿ ಮುನ್ನಡೆಯನ್ನ ಸಾಧಿಸಿಕೊಂಡಿತ್ತು. ಈಗಾಗಲೇ 16ನೇ ರೌಂಡ್ ಎಣಿಕೆ ಆಗಿರುವಂತದ್ದು. ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಅವರು 14,000 ಲೀಡನ್ನ ಪಡ್ಕೊಂಡು, ಅಂದ್ರೆ 92,000 ಮತಗಳನ್ನ ಈಗಾಗಲೇ ಪಡೆದುಕೊಂಡು ಅಧಿಕೃತ ಏನು ಘೋಷಣೆ ಅಷ್ಟೇ ಬಾಕಿ. ಬಿಜೆಪಿಯ ಭದ್ರಕೋಟೆಯನ್ನ ಕಾಂಗ್ರೆಸ್ ಈ ಬಾರಿ ಛಿದ್ರ ಮಾಡಿರುವಂತದ್ದು. ಅದರಲ್ಲೂ ಕೂಡ ಇಡೀ ಸರ್ಕಾರವೇ ಶಿಗ್ಗಾವಿಯಲ್ಲಿ ಪ್ರಚಾರವನ್ನು ನಡೆದಿತ್ತು. ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ತಮ್ಮದೇ ಆದಂತಹ ವರ್ಕೌಟ್ ಅನ್ನ ಕ್ಷೇತ್ರದಲ್ಲಿ ಬೂತ್ ಲೆವೆಲ್ ಅಲ್ಲಿ ಸಂಘಟನೆ ಮಾಡುವ ಮೂಲಕ ಏನು ಕಾಂಗ್ರೆಸ್ ಬಹಳಷ್ಟು ಲೆಕ್ಕಾಚಾರಗಳನ್ನ ಮೂಲಕ ಅಹಿಂದ ವರ್ಗಗಳ ಎಲ್ಲ ಮತಗಳನ್ನು ಕ್ರೋಢೀಕರಣ ಮಾಡಿತ್ತು. ಈ ಕಡೆ ಪಂಚಮಸಾಲಿ ಸಮುದಾಯದ ವಿನಯ್ ಕುಲಕರ್ಣಿ ಸೇರಿದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅವರವರ ಸಮುದಾಯದ ಮತಗಳು ಎಲ್ಲೆಲ್ಲಿದ್ದಾವೆ ಅಲ್ಲಿ ಆ ನಾಯಕರು ವರ್ಕೌಟ್ ಅನ್ನು ಮಾಡಿ ಸಂಘಟನೆ ಮಾಡಿ ಬಿಜೆಪಿಯ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಬಾವುಟವನ್ನು ಹಾರಿಸಿರುವಂತದ್ದು. ಹೀಗಾಗಿ ಈ ಬಾರಿ ಅಂದ್ರೆ ಸತತವಾಗಿ 4 ಬಾರಿ ಗೆದ್ದಂತಹ ಬಿಜೆಪಿ ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿರಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು 3 ಬಾರಿ ಅಬ್ಬರದ ಪ್ರಚಾರವನ್ನ ಮಾಡಿ ನನಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಬೇಕು ಅನ್ನುವ ಏನೋ ಭರ್ಜರಿಯಾಗಿ ಮತಯಾಚನೆ ಮಾಡಿದ್ರು. ಅಂದ್ರೆ ಮೂಢ ಹಗರಣವನ್ನ ಏನೋ ಬಿಜೆಪಿ ಸುಮ್ನೆ ಆರೋಪ ಮಾಡ್ತಾ ಇದೆ. ನನಗೆ ಈ ಅಭ್ಯರ್ಥಿಯನ್ನ ಪಠಾಣನ್ನ ಗೆಲ್ಲಿಸುವ ಮೂಲಕ ನನಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಬೇಕು ಅನ್ನೋ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಹೀಗಾಗಿ ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ತನ್ನದೇ ಆದಂತಹ ಪಾರುಪತ್ರೆಯನ್ನು ಮರೆಯುವ ಮೂಲಕ ತನ್ನ ಹೆಸರನ್ನ ಉಳಿಸಿಕೊಂಡಿದೆ ಅಂತಾನೆ ಹೇಳ್ಬೋದು ಮಮತಾ. ಧನ್ಯವಾದ ಫಕೀರಯ್ಯ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಕಲ್ಯಾಣ ಕರ್ನಾಟಕ ಜೊತೆಗೆ ಮಧ್ಯ ಕರ್ನಾಟಕದ ಭಾಗದಲ್ಲೂ ಕೂಡ ಕಾಂಗ್ರೆಸ್ ತಮ್ಮ ಬಾವುಟವನ್ನ ಬೈ ಎಲೆಕ್ಷನ್ ಹಾರಿಸಿದಂಗೆ ಆಗ್ತಾ ಇದೆ. 2017 ಗುಂಡ್ಲುಪೇಟೆ ಎಲೆಕ್ಷನ್ ನಿಮ್ಗೆ ನೆನಪಿರ್ಬೋದು, ಬೈ ಎಲೆಕ್ಷನ್ ನಂಜನಗೂಡು ಗುಂಡ್ಲುಪೇಟೆ, ಅಲ್ಲಿ ಯಾವ ರೀತಿ ಸಂದರ್ಭವನ್ನ ಕಾಂಗ್ರೆಸ್ ಎದುರಿಸಿತ್ತೋ, ಅಲ್ಲಿ ಗೆಲುವನ್ನ ಹೇಗೆ ಸಾಧಿಸಿತ್ತು, ಅದೇ ರೀತಿಯಾದಂತಹ ಎಲೆಕ್ಷನ್ ರಿಸಲ್ಟ್ಸ್ ನಮ್ಗೆ ಈಗಲೂ ಕಾಣಿಸ್ತಾ ಇದೆ. 19ನೇ ಸುತ್ತಿನಲ್ಲಿ 26,929 ಲೀಡ್ ಪಡೆದಿದ್ದಾರೆ ಸಿಪಿ ಯೋಗೇಶ್ವರ್. ಇನ್ನೊಂದು ಸುತ್ತಿನ ಮತ ಎಣಿಕೆ ಮಾತ್ರ ಬಾಕಿ ಇದೆ. ಅದು ಎಷ್ಟಾದರೂ ಬರಲಿ, 10,000 ಓಟು ನಿಖಿಲ್ಗೆ ಹೋದರೂ ಕೂಡ ಇಲ್ಲಿ ಸಿಪಿ ಯೋಗೇಶ್ವರ್ ಅವರ ಗೆಲುವು ನಿಶ್ಚಿತ. ಅಧಿಕೃತ ಘೋಷಣೆಯೊಂದೇ ಬಾಕಿ ಉಳಿದಿರ್ತಕ್ಕಂಥದ್ದು. ಅಲ್ಲಿಗೆ ಹೆಚ್ಚು ಕಡಿಮೆ 3 ಕ್ಷೇತ್ರಗಳ ರಿಸಲ್ಟ್ ಆಲ್ಮೋಸ್ಟ್ ಎಂಡ್, ಒಂದಂತೂ ಡಿಕ್ಲೇರ್ ಆಗಿದೆ, ಇನ್ನು ಎಂಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಐ ಥಿಂಕ್ ಚುನಾವಣಾ ಆಯೋಗದವರು ಒಟ್ಟಿಗೆ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಅಧಿಕೃತವಾಗಿ. ಸಿಪಿ ಯೋಗೇಶ್ವರ್ ಗೆದ್ದಿದ್ದಾರೆ ಚನ್ನಪಟ್ಟಣ ಕ್ಷೇತ್ರದಿಂದ. ಸಿಪಿ ಯೋಗೇಶ್ವರ್ ಪಕ್ಷಾಂತರವನ್ನು ಮಾಡಿ ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ, ಹೇಗಿತ್ತು ಪರಿಸ್ಥಿತಿ ಅಂದರೆ ಕಾಂಗ್ರೆಸ್ನವ್ರಿಗೆ ಕ್ಯಾಂಡಿಡೇಟೇ ಇರಲಿಲ್ಲ ಎಲೆಕ್ಷನ್ ಟೈಮ್ನಲ್ಲಿ. ಅಂಥ ಟೈಮ್ನಲ್ಲಿ ಪಕ್ಷಾಂತರವನ್ನು ಮಾಡಿ ಅವರು ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ನಿಂದ ಗೆಲುವನ್ನು ಕಂಡಿದ್ದಾರೆ. 2023ರಲ್ಲಿ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಂತಹ ಕಾಂಗ್ರೆಸ್ ಈ ಸರ್ತಿ ಗೆಲುವಿನ ನಗೆಯನ್ನು ಬೀರಿದೆ ಚನ್ನಪಟ್ಟಣದಲ್ಲಿ. ಅಲ್ಲಿಗೆ ಎಂಟೈರ್ ರಾಮನಗರ ಜಿಲ್ಲೆಯಿಂದ ಈಗ JDS ಹೊರಗಡೆಗೆ ಬಂದಿದೆ. ಅಂದರೆ JDS ಅಸ್ತಿತ್ವ ಇಲ್ಲ. 4ಕ್ಕೆ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ MLAಗಳು ಗೆದ್ದಿರ್ತಕ್ಕಂಥದ್ದು. ಇಡೀ ಒಂದು ಜಿಲ್ಲೆಯಿಂದ ಕಾಂಗ್ರೆಸ್ JDS ಹೊರಗಡೆಗೆ ಬಂದಿರತಕ್ಕಂಥದ್ದು. ಅದರಲ್ಲೂ ರಾಮನಗರ ಜಿಲ್ಲೆಯನ್ನು ಮಾಡಿದ್ದೇ ಕುಮಾರಸ್ವಾಮಿ ಅವರು. ಆ ರಾಮನಗರ ಜಿಲ್ಲೆಯನ್ನು ಸ್ಥಾಪನೆ ಮಾಡಿದ್ದೇ ಅವರು, ಅವರ ಭದ್ರಕೋಟೆ. ಆದರೂ ಕೂಡ ಈಗ ಜನ ಅವರನ್ನು ತಿರಸ್ಕಾರ ಮಾಡಿದ್ದಾರೆ ಅಂತಕ್ಕಂಥದ್ದು. ಅಲ್ಲಿ ಕೆಲವರು ಮಾತನಾಡ್ತಾ ಹೇಳ್ತಾ ಇದ್ರು, ಇದು ನಿಖಿಲ್ ವರ್ಸಸ್ ಯೋಗೇಶ್ವರ್ ಅಲ್ಲ, ನಿಖಿಲ್ ವರ್ಸಸ್ ಆಂಟಿ ಕುಮಾರಸ್ವಾಮಿ ಅಂತನ್ಬಿಟ್ಟು. ಕುಮಾರಸ್ವಾಮಿಯರು 2 ಬಾರಿ ಗೆದ್ದರೂ ಕೂಡ ಅಭಿವೃದ್ಧಿಯನ್ನು ಮಾಡಿಲ್ಲ ಅಂತ. 1 ಲಕ್ಷಕ್ಕೂ ಹೆಚ್ಚು ಓಟನ್ನು ಪಡೆದಿದ್ದಾರೆ ಸಿಪಿ ಯೋಗೇಶ್ವರ್. ರಾಜಕೀಯ ಜೀವನದಲ್ಲಿ ಅತಿ ಹೆಚ್ಚು ಓಟ್ ಪಡೆದಿರ್ತಕ್ಕಂಥದ್ದು ಈ ಚುನಾವಣೆಯಲ್ಲಿ. ಕಳೆದ 5 ಚುನಾವಣೆಯಲ್ಲಿ ಗರಿಷ್ಠ 85,000 ಮತ ಪಡೆದಿದ್ರು CPY. ಈಗ 1 ಲಕ್ಷಕ್ಕೂ ಹೆಚ್ಚು ಓಟನ್ನು ಸಿಪಿ ಯೋಗೇಶ್ವರ್ ಪಡೆದಿದ್ದಾರೆ. ಅದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ಅವರೇ ಹೇಳಿದ್ರು. ಯಾರ್ಯಾರು ಎಷ್ಟೆಷ್ಟು ಕೆಲಸ ಮಾಡಿದ್ರು, ಯಾವ ರೀತಿ ಕೆಲಸ ಮಾಡಿದ್ರು, ಯಾಕೆ ಜನ JDS ಅನ್ನು ನಿರ್ಲಕ್ಷ್ಯ ಮಾಡಿದ್ರು ಅಂತ. ಕಳೆದ 5 ಚುನಾವಣೆಯಲ್ಲಿ ಅವರು ಪಡೆದಿದ್ದು ಹೈಯೆಸ್ಟ್ 85,000. ಈಗ 1 ಲಕ್ಷ ಓಟನ್ನು ಪಡ್ಕೊಂಡಿದ್ದಾರೆ.